ಮುಂದೆ ಒಂದು 2 ವೀಲರ್ ಹೋಗ್ತಾ ಇದೆ. ಸೊ ಆ ಕಡೆಯಿಂದ ಸ್ಪೀಡಾಗಿ ಬಂದ್ರೆ ಮಳೆಯಲ್ಲಿ ಏನಾಗುತ್ತೆ, 2 ವೀಲರ್ ಹೋಗ್ತಿದೆ ಅಂತ ಗೊತ್ತಾಗಲ್ಲ. ಸೊ ಸಡನ್ಲಿ ಕಾರಲ್ಲಿ ಬಂದಾಗ, ಕಾರಲ್ಲಿ ಹೋಗ್ತಿರೋರು ಆಲ್ಮೋಸ್ಟ್ ನಿಮಗೆ ಗೊತ್ತಾಗಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಯಾರು 2 ವೀಲರ್ ಹೈವೇಲಿ ಹೋಗ್ತಾ ಇರ್ತೀರ ನೋಡಿ, ಅವರು ಮಳೆ ಟೈಮಲ್ಲಿ ದಯವಿಟ್ಟು ಯಾವ್ದಾದ್ರು ಒಂದು ಸೈಡ್ ಇಂಡಿಕೇಟರ್ನ ಆನ್ ಮಾಡ್ಕೊಳ್ಳಿ. ನೀವು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಹಿಂದೆ ಕಾರವ್ರು ಬರ್ತಿದ್ರೆ ಅವ್ರಿಗೆ ನೀವು ಸಡನ್ಲಿ ಕಾಣಿಸಲ್ಲ. ಈಗ ಯಾರೇ ಕಾರಲ್ಲಿ ಬರ್ತಾ ಇದ್ರೆ ಅವ್ರಿಗೆ ಕಾಣಿಸಲ್ಲ ಅಂದಾಗ, ಸೊ ಎಲ್ರ ಜೀವನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಒಂದು ಇದಕ್ಕೋಸ್ಕರನಾದ್ರೂ, ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ಮಳೆಯಲ್ಲಿ ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ರೈನಿಂಗ್ ಕೋಟ್ ಹಾಕೊಂಡು ಏನೋ ಒಂದು ಹಾಕೊಂಡು, ದಯವಿಟ್ಟು ಇಂಡಿಕೇಟರ್ನ ಯೂಸ್ ಮಾಡಿ. ಲೆಫ್ಟಲ್ಲಿ ಹೋಗ್ತಿದ್ರೆ ಲೆಫ್ಟ್ ಇಂಡಿಕೇಟರ್ ಯೂಸ್ ಮಾಡಿ, ರೈಟಿಗೆ ಹೋಗ್ತಿದ್ರೆ ರೈಟ್ ಇಂಡಿಕೇಟರ್ನ ಯೂಸ್ ಮಾಡಿ. ಸೊ ಯಾಕೆ ಅಂತಂದ್ರೆ ಆಗ ನಿಮ್ಗೆ ಐಡೆಂಟಿಫೈ ಮಾಡ್ಬೋದು ಹಿಂದೆ ಯಾರು ಬರ್ತಿದ್ದಾರೆ ಅಂದ್ರೆ. ಯೆಲ್ಲೋ ಕಲರ್ ಒಂದು ಲೈಟ್ ಬ್ಲಿಂಕ್ ಆಗ್ತಿದೆ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ನೀವು ಬ್ರೇಕ್ ಓದಿದಾಗ ಅಷ್ಟೇ ಬ್ರೇಕ್ ಲೈಟ್ ಆನ್ ಆಗುತ್ತೆ ಹಿಂದೆ.